ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದಂತಹ ರೀಲ್ಸ್ ಮುಖಾಂತರ ಸಾರ್ವಜನಿಕವಾಗಿ ಅದನ್ನ ಪ್ರದರ್ಶನ ಮಾಡಿ ಅಲ್ಲಿ ಸಾಕಷ್ಟು ಲೈಕ್ಸ್ ಗಳನ್ನ ಹಾಗೂ ಕಮೆಂಟ್ಸ್ ಗಳನ್ನ ಪಡೆಯುವ ಈ ಇಬ್ರು ಇದೀಗ ಪೊಲೀಸ್ ಸ್ಟೇಷನ್ ಮೆಟ್ಲು ಹೇರುವ ಹಾಗೆ ಹೌದು, ಇವರ ವಿರುದ್ಧ FIR ದಾಖಲಾಗಿದೆ ಅನ್ನೋದು ಇದೀಗ ಸ್ಪಷ್ಟವಾಗ್ತಿದೆ. ಹೌದು, ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನೋದನ್ನ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ರೀಲ್ಸ್ ನಲ್ಲಿ ಬಹಳ ಹೆಚ್ಚುವಾಗಿ ತಮ್ಮಿಬ್ಬರನ್ನ ತಾವು ತೋರಿಸ್ಕೊಳ್ಳುವಂತಹ ಕಿಶನ್ ಹಾಗೂ ನಿವೇದಿತಾ ಗೌಡ ಬಗ್ಗೆ ಮಾತನಾಡ್ತಿದ್ದೀನಿ. ಹೌದು, ತಮ್ಮದೇ ರೀತಿಯಲ್ಲಿ ಬಿಗ್ ಬಾಸ್ ಹಾಗೆ ಒಂದಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿ ಒಂದಷ್ಟು ಜನಗಳ ಮನಗಳನ್ನ ಗೆದ್ದಿರುವಂತಹ ಈ ಜೋಡಿ ಇದೀಗ ಒಂದು ಎಡವಟ್ಟನ್ನ ಮಾಡಿದೆ. ಹೌದು, ರೀಲ್ಸ್ ನಿಂದ ನವಿಲುಗರಿಗಳನ್ನ ಬಳಸಿ ಅದರಿಂದ ಇದೀಗ ಅರಣ್ಯ ಇಲಾಖೆಗೆ ದೂರು ಹೋಗಿದೆ. ಇದನ್ನ ತನಿಖೆ ನಡೆಸಲಾಗ್ತಿದೆ ಅಂತ ಹೇಳಾಗ್ತಿದೆ. ನವಿಲುಗರಿಗಳಿರುವ ಉಡುಪು ಧರಿಸಿ ರೀಲ್ಸ್ ಮಾಡಿದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ಕಿಶನ್ ಹಾಗೂ ನಿವೇದಿತಾ ಅವರಿಗೆ ಇದೀಗ ಸಂಕಷ್ಟ ಎದುರಾಗಿದ್ದು, ಇಬ್ಬರ ವಿರುದ್ಧ ಅರಣ್ಯ ಇಲಾಖೆಗೆ ಒಬ್ರು ದೂರನ್ನ ನೀಡಲಾಗಿದೆ. ಸದಾ ರೀಲ್ಸ್ ನಲ್ಲಿ ಮಿಂಚುವ ನಿವೇದಿತಾ ಗೌಡ ಹಾಗೂ ಡ್ಯಾನ್ಸರ್ ಕಿಶನ್ ಅವರು ಕೂಡ ಇದರ ಜೊತೆ ಈ ನೈಜ ನವಿಲುಗಳ ಗರಿಗಳನ್ನ ಬಳಸಿ ಉಡುಪು ಧರಿಸಿದ್ದು ಹೇ ನವಿಲೆ ನವಿಲೆ ಅನ್ನೋ ಒಂದು ಹಾಡಿಗೆ ಹೆಜ್ಜೆ ಹಾಕಿದ್ದು ಬಹಳ ತೊಂದರೆ ಉಂಟು ಮಾಡಿದೆ. ಇದು ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಕಷ್ಟು ವೈರಲ್ ಆದ್ಮೇಲೆ ಇದೊಂದು ಕಣ್ಣಿಗೆ ಬಿದ್ದಿದ್ದು, ಇದ್ರ ಮೇಲೆ ಈಗ FIR ದಾಖಲು ಅಥವಾ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಈ ಸಂಬಂಧ ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಹಳ್ಳಿ ಅವರು ಅರಣ್ಯ ಇಲಾಖೆಗೆ ದೂರು ನೀಡಿದ್ದು, ದೂರಿನಲ್ಲಿ ರೀಲ್ಸ್ ಮಾಡುವಾಗ ಯಥೇಚ್ಛವಾಗಿ ನವಿಲುಗರಿಗಳನ್ನ ಬಳಸಿದ್ದಾರೆ. ಹೀಗಾಗಿ ಇದನ್ನ ತನಿಖೆ ಮಾಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯ 1-2 ನವಿಲುಗರಿಗಳು ಇದ್ದಿದ್ರೆ ಬಹುಶಃ ಏನು ಆಗ್ತಿರ್ಲಿಲ್ವೇನೋ, ಸಾಕಷ್ಟು ನವಿಲುಗರಿಗಳನ್ನ ಬಳಸಿದ್ರಿಂದ ಈಗ ಈ ತೊಂದರೆ ಆಯ್ತು ಅನ್ನೋದು ಖಾತ್ರಿ ಆಗ್ತಾ ಇದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಒಂದಷ್ಟು ನೆಟ್ಟಿಗರು ಇವರ ವಿರುದ್ಧ ಮಾತನಾಡಿದ್ರೆ ಒಂದಷ್ಟು ವ್ಯಕ್ತಿಗಳು ಇವರ ಪರವಾಗಿ ಕೂಡ ಮಾತನಾಡ್ತಿದ್ದಾರೆ. ಸದ್ಯ ಮುಂದೇನಾಗುತ್ತೆ ಕಿಶನ್ ಹಾಗೂ ನಿವೇದಿತಾ ಗೌಡ ಅವ್ರಿಗೆ ನೋಡ್ಬೇಕು.